ಆತ್ಮೀಯರೇ, ರಾಜ್ಯದಲ್ಲಿ ಡೆಂಗಿ ಜ್ವರದ ಬಾಧೆ ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ. ಈಗಂತೂ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಅದು ಅಟ್ಟಹಾಸ ಮೆರೆಯುತ್ತಿದೆ. ಅಷ್ಟೂ ಜಿಲ್ಲೆಗಳಲ್ಲಿ ರೋಗ ಪೀಡಿತರ ಸಂಖ್ಯೆ 100ರ ಗಡಿಯನ್ನು ದಾಟುತ್ತಿದೆ. ಆದರೆ ಜನ ಗಾಬರಿ ಬೀಳಬಾರದು. ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಬೇಕು. ಸೊಳ್ಳೆ ಕಚ್ಚದಂತೆ ತೆಂಗಿನೆಣ್ಣೆಯನ್ನು ಮೊಣಕಾಲುಗಳಿಂದ ಕಾಲ್ಬೆರಳುಗಳಿಗೆ ಹಚ್ಚಬೇಕು. ಇದು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಆಂಟಿಬಯೋಟಿಕ್ ಪದರದಂತೆ ಕೆಲಸ ಮಾಡುತ್ತದೆ. ಏಕೆಂದರೆ ಡೆಂಗಿ ಜ್ವರ ಹರಡುವ ಸೊಳ್ಳೆ ಮೊಣಕಾಲಿನ ಎತ್ತರಕ್ಕಿಂತ ಮೇಲಕ್ಕೆ ಹಾರಲಾರದು. ಹೀಗಾಗಿ ಮೊಣಕಾಲಿನ ಕೆಳಭಾಗದಲ್ಲಿ ಎಣ್ಣೆ ಹಚ್ಚುವುದರಿಂದ ಈ ಸೊಳ್ಳೆಯಿಂದ ಪಾರಾಗಲು ಸಾಧ್ಯ. ಅದರಂತೆ ಕಿಟಕಿಗಳಿಗೆ ಪರದೆ ಹಾಕಿಸಿ ಸೊಳ್ಳೆಗಳು ಒಳಬರದಂತೆ ನೋಡಿಕೊಳ್ಳಬೇಕು. ಹಾಗೊಂದು ವೇಳೆ ಯಾರಾದರೂ ಡೆಂಗಿ ಜ್ವರದಿಂದ ಬಳಲುತ್ತಿದ್ದರೆ ಒಂದು ಸರಳವಾದ ಸಣ್ಣ ಟಿಪ್ಸ್ ಇದೆ, ಫಾಲೋ ಮಾಡಿ. ಅದರಿಂದ ಯಾವುದೇ ಅಪಾಯ ಕೂಡ ಇಲ್ಲ. ಅದೇನೆಂದರೆ ಹಸಿರು ಏಲಕ್ಕಿ ಬೀಜಗಳನ್ನು ಬಾಯಿಯ ಎರಡೂ ಬದಿಗಳಲ್ಲಿ ಇಟ್ಟುಕೊಳ್ಳಬೇಕು. ಆದರೆ ಅವುಗಳನ್ನು ಜಗಿಯಬಾರದು. ಖಾಲಿ ಬಾಯಲ್ಲಿ ಇಟ್ಟುಕೊಳ್ಳುವುದರಿಂದ ರಕ್ತ ಕಣಗಳು ಸಾಮಾನ್ಯವಾಗುತ್ತವೆ ಮತ್ತು ಪ್ಲೇಟ್ಲೆಟ್ಸ್ಗಳು ತಕ್ಷಣವೇ ಹೆಚ್ಚಾಗುತ್ತವೆ. 48 ಗಂಟೆಗಳಲ್ಲಿ ಡೆಂಗಿ ನಿರ್ಮೂಲನೆ ಮಾಡಲು ಸಾಧ್ಯ. ಡೆಂಗಿ ಅಥವಾ ಸಾಮಾನ್ಯ ಜ್ವರದಿಂದ ಪ್ಲೇಟ್ಲೆಟ್ಗಳು ಕಡಿಮೆ ಆಗಿದ್ದರೆ ಅಂಥವರಿಗೆ ಹೋಮಿಯೋಪತಿ ಔಷಧ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಯುಪಟೋರಿಯಂ ಪರ್ಪೋರಿಯಂ 200 ಎಂಬ ಹೋಮಿಯೋಪತಿಯ ದ್ರವೌಷಧ ಹೆಚ್ಚು ಪರಿಣಾಮಕಾರಿ ಆಗಿದೆ. ಪ್ರತಿ 2 ಗಂಟೆಗಳಿಗೊಮ್ಮೆ ಸಾಮಾನ್ಯ ನೀರಿನಲ್ಲಿ 3 ಅಥವಾ 4 ಹನಿಗಳನ್ನು ಸೇರಿಸಿ 2 ದಿನಗಳವರೆಗೆ ಮಾತ್ರ ಕುಡಿಯಬೇಕು. ಆದರೆ ಒಂದು ಎಚ್ಚರವಿರಲಿ, ಹೋಮಿಯೋಪತಿ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಅವರ ಸಲಹೆ ಮೇರೆಗೆ ಮಾತ್ರ ಔಷಧ ಸೇವಿಸಿ ಮತ್ತು ಡೆಂಗಿ ಜ್ವರದಿಂದ ಪಾರಾಗಿ. ಭಯ ಬಿಡಿ, ಡೆಂಗಿ ಹೊಡೆದೋಡಿಸಲು ಸಜ್ಜಾಗಿ ಎಂದು ಹೇಳ್ತಾ ಈ ಸಣ್ಣ ಎಪಿಸೋಡ್ ಮುಗಿಸುತ್ತೇನೆ. ಮತ್ತಷ್ಟು ಇಂಥ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಸಮಾಜಮುಖಿ ಲಕ್ಷ್ಮೇಶ್ವರ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.